ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ನಾಳೆನೇ ಎಕ್ಸಾಮ್ ನಡೀತಾ ಇದೆ, 2025-26ನೇ ವಾರ್ಷಿಕ ಪರೀಕ್ಷೆ ಜಿಯೋಗ್ರಫಿ. ಸೊ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಮಕ್ಕಳು ಬೋರ್ಡಿಂದ ರಿಲೀಸ್ ಆಗಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳೇಬೇಕು. ಇದ್ರ ಜೊತೆಗೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದಾರೋ ಅದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರುತ್ತೆ. ನಾಳೆನೇ ಎಕ್ಸಾಮ್ ಆಗಿರೋದ್ರಿಂದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದರಲ್ಲಿರುವ ಪ್ರಶ್ನೆಗಳಿಗೆ ತಯಾರಾಗಿ ಮಕ್ಕಳೇ, ಓಕೆನಾ? ಮೊದಲನೇ ಪ್ರಶ್ನೆ, ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಫ್ರಿಡ್ರಿಚ್ ರ್ಯಾಟ್ಜೆಲ್. ಸೆಕೆಂಡ್ ಒನ್, ಹೇಳಿಕೆ ಕೊಟ್ಟಿದ್ದಾರೆ. ಪ್ರಪಂಚದ ಜನಸಂಖ್ಯೆಯು ಶೀಘ್ರಗತಿಯಲ್ಲಿ ಬೆಳವಣಿಗೆಯಾಗುತ್ತಿದೆ. ಸರಿ. ಕೃಷಿ ಅಭಿವೃದ್ಧಿ, ಕೈಗಾರಿಕೆ ಮತ್ತು ತಂತ್ರಜ್ಞಾನದ ಬೆಳವಣಿಗೆ, ಸಾಂಕ್ರಾಮಿಕ ರೋಗಗಳ ಮೇಲೆ ಹತೋಟಿ ಹಾಗೂ ವೈದ್ಯಕೀಯ ಸೌಲಭ್ಯಗಳ ಅಭಿವೃದ್ಧಿಯಿಂದ ಜನನ ದರ ಅಧಿಕವಾಗಿದ್ದು ಮರಣ ದರದಲ್ಲಿ ತೀರಾ ಇಳಿಕೆಯಾಗಿದೆ. ಇದು ಕೂಡ ಸರಿ. ಎರಡೂ ಸರಿಯಾಗಿರೋದ್ರಿಂದ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿರೋದ್ರಿಂದ ಉತ್ತರ ಸಿ, ಎ ಮತ್ತು ಆರ್ ಎರಡೂ ಸರಿ ಅನ್ನೋದನ್ನು ಬರಿಬೇಕು. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಉದ್ಯೋಗದ ಬಗ್ಗೆ ಕೊಟ್ಟಿದ್ದಾರೆ. ತೃತೀಯ ಉದ್ಯೋಗ, ದ್ವಿತೀಯ ಉದ್ಯೋಗ, ಪ್ರಾಥಮಿಕ ಉದ್ಯೋಗ, ಚತುರ್ಥ ಉದ್ಯೋಗ ಅಂತ ಒಂದೊಂದಕ್ಕೆ ಸಂಬಂಧ ಇಲ್ಲ. ನಿಜವಾಗ್ಲೂ ತೃತೀಯ ಉದ್ಯೋಗ ಅಂತ ಹೇಳಿದ್ರೆ ಅಂಚೆ ಸೇವೆ ಮಾತ್ರ ಆಗಿದೆ. ಉಳಿದಿರೋದಿಲ್ಲ ಉದ್ಯೋಗಗಳು ಯಾವುದು ಬರುತ್ತಂತ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಈ ಟಾಪಿಕ್ಕು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ಮೀನಿಂಗ್ ಸಹ ಕೇಳ್ತಾರೆ ಇದ್ರದ್ದು, ಹಾಗಾಗಿ ಎ ಸರಿಯಾದ ಉತ್ತರ. ನೆಕ್ಸ್ಟು 4ನೇ ಪ್ರಶ್ನೆ, ಕ್ಷೇತ್ರದ ಆಧಾರದ ಮೇಲೆ ಭಾರತದಲ್ಲಿ ಭೂಬಳಕೆ ಮಾದರಿಯ ಸರಿಯಾದ ಇಳಿಕೆ ಕ್ರಮ ಕೇಳಿರೋದು, ಏರಿಕೆ ಅಲ್ಲ. ಹಾಗಾಗಿ ನೋಡಿ, ನಿವ್ವಳ ಬಿತ್ತನೆ ಪ್ರದೇಶ, ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯದ ಭೂಮಿ, ಬೀಳು ಭೂಮಿ. ಇದು ಸರಿಯಾದ ಉತ್ತರ. 5ನೇ ಬಹು ಆಯ್ಕೆ ಪ್ರಶ್ನೆ, ಮುಂಬೈ. ಇಲ್ಲಿ ನೀವು ಪಟ್ಟಿಯನ್ನು ಗಮನಿಸಿ. ಮುಂಬೈ, ಇದಕ್ಕೆ ಸರಿಯಾದ ಉತ್ತರ ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ದೆಹಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟು ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಸರಿಯಾದ ಉತ್ತರ ಎ ಆಗಿರುತ್ತೆ. 4, 1, 2, 3. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಆವರಣದಲ್ಲಿ ನೀಡಿರುವಂತಹ ಸೂಕ್ತವಾದ ಪದವನ್ನು ನೋಡಿಕೊಂಡು ಸರಿಯಾದ ಉತ್ತರವನ್ನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಚಾರ್ಲ್ಸ್ ಡಾರ್ವಿನ್ ಡ್ಯಾಶ್ರಲ್ಲಿ ಒರಿಜಿನ್ ಆಫ್ ಸ್ಪೀಶೀಸ್ ಪುಸ್ತಕವನ್ನು ಪ್ರಕಟಿಸಿದರು. 1859. ಪ್ರಪಂಚದಲ್ಲಿ ಡ್ಯಾಶ್ ಖಂಡವು ಅಧಿಕ ಜನಸಂಖ್ಯಾ ಬೆಳವಣಿಗೆಯನ್ನು ಹೊಂದಿದೆ. ಏಷ್ಯಾ. ಭಾಕ್ರಾ ನಂಗಲ್ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಸಟ್ಲೇಜ್. ಭಾರತದ ಪ್ರಪ್ರಥಮ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್ ತಾರಾಪುರ. ಡ್ಯಾಶ್ ಬಂದರು ಭಾರತದ ಹೆಬ್ಬಾಗಿಲು ಎಂದು ಹೆಸರಾಗಿದೆ. ಮುಂಬೈ. ನೆಕ್ಸ್ಟು 5 ಅಂಕಗಳನ್ನು ಈಸಿಯಾಗಿ ಗಳಿಸುವಂತಹ ಒಂದು ವಿಭಾಗ ಅಂತ ಹೇಳಿದ್ರೆ ಅದು ಹೊಂದಿಸಿ ಬರೆಯಿರಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ಕಲಹರಿ ಮರುಭೂಮಿ, ಬುಷ್ಮನ್. ಸ್ವಾಭಾವಿಕ ಹೆದ್ದಾರಿಗಳು, ಸಾಗರ ಮಾರ್ಗಗಳು. ಕಾನರ್ಬೇಷನ್, ಪ್ಯಾಟ್ರಿಕ್ ಗೆಡ್ಡೀಸ್. ಕುಟುಂಬ ಕಲ್ಯಾಣ ಯೋಜನೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ. ಕೂಳೆ ಬೇಸಾಯ, ಸರಿಯಾದ ಉತ್ತರ ಕಬ್ಬು ಬೆಳೆ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಬರಿಬೇಕು. ಮೊದಲನೇ ಪ್ರಶ್ನೆ, ಮಾನವ ಭೂಗೋಳಶಾಸ್ತ್ರದ ಯಾವುದಾದರೂ ಒಂದು ವ್ಯಾಖ್ಯೆ ಬರೆಯಿರಿ ಅಂತ ಇದೆ. ಸೊ ಇದಕ್ಕೆ ಆನ್ಸರು ಫ್ರೆಡ್ರಿಚ್ ರ್ಯಾಟ್ಜೆಲ್ ಅವರ ಪ್ರಕಾರ ಮಾನವನ ಮೇಲೆ ಪರಿಸರದ ಪ್ರಭಾವಗಳನ್ನು ಕುರಿತ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ. ನೆಕ್ಸ್ಟು 2ನೇ ಪ್ರಶ್ನೆ, ಜನಸಂಖ್ಯಾ ಭೂಗೋಳಶಾಸ್ತ್ರ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ GT ತ್ರಿವಾರ್ತ. ಸರಿಯಾದ ಉತ್ತರ GT ತ್ರಿವಾರ್ತ. ನೆಕ್ಸ್ಟು ಮುಂದಿನ 1 ಅಂಕದ ಪ್ರಶ್ನೆ, ಚತುರ್ಥೀಯ ಆರ್ಥಿಕ ವೃತ್ತಿಗಳೆಂದರೇನು ಅಂತ ಕೇಳಿದರೆ ನಾನು ಹೇಳಿದೆ ಆಲ್ರೆಡಿ ಇದು ಇಂಪಾರ್ಟೆಂಟು ಅಂತ. ಚತುರ್ಥೀಯ ಆರ್ಥಿಕ ವೃತ್ತಿಗಳೆಂದರೇನು? ತೃತೀಯ ಆರ್ಥಿಕ ವೃತ್ತಿಗಳಲ್ಲಿ ವಿಶೇಷ ಕೌಶಲ್ಯವನ್ನು ಹೊಂದಿದ ಜ್ಞಾನ ಮಾಹಿತಿಗೆ ಸಂಬಂಧಿಸಿದ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಚತುರ್ಥೀಯ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುವರು. ಉದಾಹರಣೆಗೆ ಸಾಫ್ಟ್ವೇರ್, ಕ್ರೀಡೆ, ಮನೋರಂಜನೆ, ಇನ್ನಿಷ್ಟು. ಮುಂದಿನ 1 ಅಂಕದ ಪ್ರಶ್ನೆ, ಟಿಸ್ಕೋ ವಿಸ್ತರಿಸಿ ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕಾ ಸಂಸ್ಥೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 1 ಅಂಕದ ಕೊನೆ ಪ್ರಶ್ನೆ, ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಹುಬ್ಬಳ್ಳಿಯಲ್ಲಿದೆ. ಸರಿಯಾದ ಉತ್ತರ
ಹುಬ್ಬಳ್ಳಿ. ನೆಕ್ಸ್ಟು ಭಾಗ ಬಿ ಯಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಮೊದಲನೇ ಪ್ರಶ್ನೆ, ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದಗಳ ನಡುವಿನ ವ್ಯತ್ಯಾಸವೇನು? ಫಸ್ಟು ಡಿವೈಡ್ ಮಾಡ್ಕೊಳ್ಳಿ. ಪರಿಸರ ಪ್ರಭುತ್ವವಾದ, ಸಾಧ್ಯತಾವಾದ. ಮಾನವನ ಎಲ್ಲ ಚಟುವಟಿಕೆಗಳು ಪರಿಸರದಿಂದ ರೂಪುಗೊಂಡಿದೆ. ಇದು ಪರಿಸರದೊಡನೆ ನೇರ ಸಂಬಂಧವನ್ನು ಹೊಂದಿದೆ. ಮಾನವನು ಪರಿಸರದ ಶಿಶು ಹಾಗೂ ಅದರ ಪ್ರಭಾವಗಳಿಂದ ನಿರ್ಬಂಧಿತ ಎಂದು ತಿಳಿಸುವುದೇ ಪರಿಸರ ಪ್ರಭುತ್ವವಾದ. ಸಾಧ್ಯತಾವಾದಕ್ಕೆ, ಪರಿಸರವು ಮಾನವನ ಮೇಲೆ ಪ್ರಭಾವ ಬೀರುವುದಾದರೂ ಮಾನವನು ಸಹ ಪರಿಸರದ ಮೇಲೆ ಪ್ರಭಾವ ಬೀರುವನು. ಪರಿಸರವು ಮಾನವನಿಗೆ ಕೇವಲ ಅವಕಾಶಗಳನ್ನು ಒದಗಿಸುತ್ತದೆ. ಮಾನವನು ತನಗಿಷ್ಟವಾದ ಕಾರ್ಯನಿರ್ವಹಿಸಲು ತನಗೆ ಬೇಕಾದ ಅವಕಾಶಗಳನ್ನು ಬಳಸಿಕೊಂಡು ಮುನ್ನಡೆಯುವುದನ್ನು ಸಾಧ್ಯತಾವಾದ ಎನ್ನುವರು. ನೆಕ್ಸ್ಟು 2 ಅಂಕದ ಮುಂದಿನ ಪ್ರಶ್ನೆ, ವಲಸೆಯ ಪ್ರಕಾರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. 2 ಅಂಕಕ್ಕೆ ಆಂತರಿಕ ವಲಸೆ, ಅಂತಾರಾಷ್ಟ್ರೀಯ ವಲಸೆ ಸಾಕಾಗತ್ತೆ. ಮುಂದಿನ ಪ್ರಶ್ನೆ, ಮರ ಕಡಿಯುವ ಉದ್ಯಮವು ಸಮಶೀತೋಷ್ಣ ವಲಯದಲ್ಲಿ ಏಕೆ ಹೆಚ್ಚು ಅಭಿವೃದ್ಧಿಯಾಗಿದೆ? ವಿಸ್ತಾರವಾದ ಪ್ರದೇಶಗಳಲ್ಲಿ ಒಂದೇ ಜಾತಿಯ ಮರಗಳು ಬೆಳೆಯುವುದು ಒಂದು ಕಾರಣ. ಉತ್ತಮ ಸಾರಿಗೆ ಸೌಲಭ್ಯ ಇರುವುದು 2ನೇ ಕಾರಣ. ಮರವನ್ನು ಮರದ ತಿರುಳು ಕಾಗದ ಹಾಗೂ ಹಡಗು ನಿರ್ಮಾಣಗಳಿಗೆ ಬಳಕೆ ಮಾಡುವುದು ಇದು 3ನೇ ಕಾರಣ. ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಆಮದು ವಸ್ತುಗಳನ್ನು ತಿಳಿಸಿ. ಮುಂದಿನ ಪ್ರಶ್ನೆ, ತ್ರಿಕೋನಾಕಾರದ ವಸತಿಗಳೆಂದರೇನು? ಉದಾಹರಣೆ ಕೊಡಿ. 2 ನದಿಗಳ ಸಂಗಮದ ಸ್ಥಳಗಳಲ್ಲಿ ಹಾಗೂ 2 ರೈಲ್ವೆ ಮಾರ್ಗಗಳು ಸಂಧಿಸುವ ಸ್ಥಳಗಳಲ್ಲಿ ನಿರ್ಮಾಣವಾಗಿರುವ ವಸತಿಗಳನ್ನು ತ್ರಿಕೋನಾಕಾರದ ವಸತಿ ಎನ್ನುವರು. ಉದಾಹರಣೆಗೆ ಅಲಹಾಬಾದಿನ ಗಂಗಾ ಯಮುನಾ ನದಿ ಸಂಗಮ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ನೀರಾವರಿಯ ಪ್ರಮುಖ ಮೂಲಗಳು ಯಾವುವು? ಬಾವಿ ಅಥವಾ ಕೊಳವೆ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ, ಹನಿ ನೀರಾವರಿ. ಮುಂದಿನ ಪ್ರಶ್ನೆ, ಜೈವಿಕ ಅನಿಲವು ಭಾರತದ ಗ್ರಾಮೀಣ ಪ್ರದೇಶಗಳಿಗೆ ಸೂಕ್ತ ಹೇಗೆ? ಇದಕ್ಕೆ ಉತ್ತರ, ಜೈವಿಕ ಅನಿಲವು ವಿಶೇಷವಾಗಿ ಸಗಣಿ ಮತ್ತು ವ್ಯರ್ಥ ಜೈವಿಕ ವಸ್ತುಗಳನ್ನು ಬಳಸಿ ಉತ್ಪಾದಿಸುವ ಅನಿಲವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಗಣಿ ಮತ್ತು ವ್ಯರ್ಥ ಜೈವಿಕ ವಸ್ತುಗಳನ್ನು ಪಡೆಯಬಹುದು ಮತ್ತು ಅದರಿಂದ ಉತ್ಪಾದಿಸಿದ ಅನಿಲಕ್ಕೆ ಉತ್ತಮ ಮಾರುಕಟ್ಟೆಯು ಕೂಡ ಗ್ರಾಮೀಣ ಪ್ರದೇಶಗಳಾಗಿದೆ. ಆದ್ದರಿಂದ ಜೈವಿಕ ಅನಿಲವು ಗ್ರಾಮೀಣ ಪ್ರದೇಶಗಳಿಗೆ ಅತಿ ಹೆಚ್ಚು ಸೂಕ್ತ. ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಆಮದು ವಸ್ತುಗಳನ್ನು ತಿಳಿಸಿ. ಪೆಟ್ರೋಲಿಯಂ ವಸ್ತುಗಳು, ಮುತ್ತು ಮತ್ತು ಅಮೂಲ್ಯ ಹರಳುಗಳು, ಬಂಡವಾಳ ವಸ್ತುಗಳು, ರಾಸಾಯನಿಕ ಗೊಬ್ಬರಗಳು. 2 ಅಂಕದ ಕೊನೆ ಪ್ರಶ್ನೆ, ಜಲಮಾಲಿನ್ಯಕ್ಕೆ ಕಾರಣಗಳು ಏನು? ಕೈಗಾರಿಕೆಗಳಿಂದ ಹೊರಬೀಳುವ ಕಲುಷಿತ ನೀರು, ವ್ಯವಸಾಯ ಕ್ಷೇತ್ರದಿಂದ ಹೊರಬೀಳುವ ಕಲುಷಿತ ನೀರು, ತೀರ್ಥಯಾತ್ರೆ, ಧಾರ್ಮಿಕ ಮೇಳಗಳು. ಇದೆಲ್ಲವೂ ಕೂಡ ಸಪ್ರೇಟ್ ಪಾಯಿಂಟು, 2 ಪಾಯಿಂಟ್ ಬರೆದ್ರೆ ಸಾಕು. ಓಕೆ. ನೆಕ್ಸ್ಟು ಭಾಗ ಸಿ ಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಎಲ್ಲರ ಹತ್ರನೂ ಕೂಡ ಮಾಡೆಲ್ ಪೇಪರ್ ಇರುತ್ತೆ. ಭಾಗ ಡಿ ಯಲ್ಲಿ ನಿಮಗೆ ಸರಳ ಸ್ತಂಭ ಲೇಖ ಕೇಳ್ತಾರೆ. 5 ಅಂಕಕ್ಕೆ ಈಸಿಯಾಗಿ ಉತ್ತಮ ಅಂಕಗಳನ್ನ ಪಡೆದುಕೊಳ್ಬಹುದು. ಕೊನೆಯದಾಗಿ 10 ಅಂಕಕ್ಕೆ ಗ್ಯಾರಂಟಿ ಕ್ವಶನು, ವೃತ್ತ ಲೇಖವನ್ನು ರಚಿಸಿ ಅಂತ ಕೇಳಿರ್ತಾರೆ. ಸೊ ಇದನ್ನು ಕೂಡ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು. ಸಾಕಷ್ಟು ಮಕ್ಕಳು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ. ಆ ಒಂದು ವೃತ್ತ ಲೇಖವನ್ನು ಹೇಗೆ ರಚನೆ ಮಾಡಬೇಕು ಅಂತ ನೀವು ಕಲ್ತ್ಕೊಂಡಿದ್ದೆ ಆದರೆ ಪರ್ಸಂಟೇಜಲ್ಲಿ ಕಂಡುಹಿಡಿಬೇಕು. ಹಾಗಾಗಿ ಇದನ್ನು ನೀವು ಕಂಡುಹಿಡಿದಿದ್ದೆ ಆದರೆ ಕರೆಕ್ಟಾಗಿ ಬರೆದಿದ್ದೆ ಆದರೆ 10 ಅಂಕಗಳು ನಿಮಗೆ ಗ್ಯಾರಂಟಿ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಹಾಗೂ ಅದಕ್ಕೆ ಉತ್ತರಗಳೇನು, ಅದರಲ್ಲಿರುವಂತಹ ಯಾವ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. 3ನೇ ಮಾದರಿ ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಯಾರ್ಯಾರು ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.